ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವ್ಲಾಗ್ ಬಂದ್ಬಿಟ್ಟು ಸೆಕೆಂಡ್ ಡೇ ಆಫ್ ಊರ್ ಹಬ್ಬದ ವ್ಲಾಗ್ ಆಗಿರುತ್ತೆ. ತಂಬಿಟಾರ್ತಿಗೆ ಎಲ್ಲ ಡೆಕೋರೇಷನ್ಸ್ ನಡೀತಾ ಇದೆ. ಸೊ ಹೇಗಿರುತ್ತೆ ಏನು ಅಂತ ನೋಡೋಣ. ಸೊ ಈ ಹೂವಕ್ಕೋಸ್ಕರ ಸರಕಿಗೆ ಹೋಗಿ ಬಂದಿದ್ದಾಯ್ತು ಈಗ. ಅದೇ ಒಂದು ದೊಡ್ಡ ಸಾಧನೆ. 2 ಕಡೆ ಹುಡ್ಕೊಂಡು ಬಂದಿದ್ ಕಣೋ, ನಡ್ಕೊಂಡು ಗಾಡಿ ಇಲ್ದೆ. ಹಬ್ಬ ಇಲ್ಲ. ಮಟನ್ ಚರ್ಬಿ, ಇದು ಕಾಳುಗೊಜ್ಜಲ್ಲ ಬೋಟಿಗೊಜ್ಜಿಗೆ ನೆನೆ ಹಾಕಿದ್ದಾರೆ. ಬೆಳ್ಳುಳ್ಳಿ ಶುಂಠಿ ಬಿಡಿಸಿಟ್ಕೊಂಡಿದ್ದಾರೆ. ಇದು ಚರ್ಬಿ ಬೋಟಿದು. ನಾಷ್ಟಕ್ಕೆ ಬಂದ್ಬಿಟ್ಟು ಉಪ್ಪಿಟ್ಟು, ಆಮೇಲೆ ಇಲ್ಲಿ ಕಾಯಿ, ಇದು ಬಂದ್ಬಿಟ್ಟು ತಂಬಿಟ್ಟು ರೆಡಿ ಇದೆ. ಇದು ಮಟನ್ಗೆ ಮಸಾಲೆ ರೆಡಿ ಇದೆ. ಇಲ್ಲಿ ಬಂದ್ಬಿಟ್ಟು ತಂಬಿಟಾರ್ತಿಗೆ ರೆಡಿ ಮಾಡ್ತಾ ಇದ್ದಾರೆ. ನಿಮ್ಗೇನೋ ಅತ್ತೆ ಬಿದ್ದು ಮದ್ವೆ ಆಯ್ತು, ನನ್ ಯಾರು ನೋಡೋದ್ ಬೇಡ ಅಂತ. ಹುಡ್ಗಿರ್ ನೋಡಲ್ವಲ್ಲ ಅಲ್ಲ ರೀತಿ, ಯಾರು ತಳ್ಬಿಡಲ್ಲ. ಗರ್ಲ್ಸ್ ಯಾರು ನೋಡಲ್ವ, ಬಡ್ಡಿ ಹಾಕೊಂಡಮ್ಮ ಅಂತ ಇರಲ್ಲ ಇವಾಗ. ಜೀನ್ಸ್ ಹಾಕೊಳ್ಳು ಬೇಯ್ತಾ ಇದೆ. ಮಟನ್ ಮಸಾಲೆ ಹಾಕಿ ಬೇಯಿಸ್ರೆ ಬೆಂದೋಗುತ್ತೆ. ಬೋಟಿ ಗೊಜ್ಜು ಇದೆ. ಎಂತಕ್ ಮಸಾಲೆ? ಚಿಕನ್ಗೆ ಮಸಾಲೆ ಇದೆ, ಬೋಟಿಗೆ ಮಸಾಲೆ ಇದೆ.
ಸೊ ಊರ ಹಬ್ಬದ್ದು ತಂಬಿಟಾರ್ತಿ ಎಲ್ಲ ಆಯ್ತು. ಸೊ ತುಂಬಾ ಜನ ಮನೆಯಲ್ಲಿ ಇದ್ದಿದ್ರಿಂದ ಈಗ್ಲೂ ಜನ ಜಾಸ್ತಿ ಇದ್ರೆ ಎಲ್ಲಾರು ಮಾತಾಡ್ತಾ ಇದ್ದಾರೆ. ಸೊ ಜಾಸ್ತಿ ವಿಡಿಯೋ ಮಾಡಕ್ಕ ಹಾಗೆಲ್ಲ ಕೆಲ್ಸನೂ ಸಖತ್ತಿತ್ತು. ಅಲ್ಲಿಂದ ಬರೋದು ಕಾಲೆಲ್ಲ ಸುಟ್ಟೋಗಿತ್ತು ಬಿಸಿಲು ಸಖತ್ತಿದ್ದಿದ್ರಿಂದ. ನನ್ ಜೊತೆ ಅಕ್ಕ ಬಂದಿದ್ರು. ಸೊ ಅದನ್ನೆಲ್ಲ ಮುಗಿಸ್ಕೊ ಬಂದು, ಸೊ ಎಕ್ಸಾಮ್ ಇರೋದ್ರಿಂದ ಓದ್ಕೊಬೇಕು ನಾಳೆಗೆ. ಸೊ ಪ್ರಿಪೇರ್ ಆಗ್ತಾ ಇದ್ನಿ. ನಾಳೆನೂ ಇದ್ದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ನಿ. ಅದನ್ನ ಹಾಕಿ ನಾಳೆ ದೇವ್ರ ಎತ್ಕೊಂಡು ಹೋಗ್ತಾರಲ್ಲ ಅವಾಗ ಮಡ್ಲಕ್ಕಿ ಕೊಡೋದು ಎಲ್ಲ ಹಾಕ್ತೀನಿ ಅಂತ ಹೇಳ್ತಾ, ನಾಳೆ ಕಬ್ಬಳಮ್ಮ ದೇವರು ಕೂಡ ಬರುತ್ತೆ. ಇವಾಗ ಅಣ್ಣಮ್ಮ ಎಲ್ಲಮ್ಮ ಪಟಾಲಮ್ಮ ಇತ್ತು, ಇವಾಗ ನೆಕ್ಸ್ಟ್ ಕಬ್ಬಳಮ್ಮ ಕೂಡ ಜಾಯ್ನ್ ಆಗುತ್ತೆ. ಸೊ ಹೇಗಿರುತ್ತೆ ನೋಡೋಣ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. Thousand years later. ಊರ ಹಬ್ಬದ ವ್ಲಾಗ್ ಇಷ್ಟ ಆಗಿತ್ತು. ದೇವ್ರದ್ದು ಕೂಡ ಆಲ್ಮೋಸ್ಟ್ ಆದಷ್ಟು ಮಾಡ್ಕೊಂಡಿದೀನಿ. ಸೊ ಊರ ಹಬ್ಬದ ವ್ಲಾಗ್ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಕ್ ಟ್ರೈ ಮಾಡಿದೀನಿ. ಎಲ್ಲಾರು ಇದ್ದಾಗ ಎಲ್ಲಾರ ಜೊತೆ ವಿಡಿಯೋ ಮಾಡ್ಕೊಂಡು ಮಾತಾಡೋ ಅಷ್ಟು ಕಂಫರ್ಟೇಬಲ್ ಇನ್ನೂ ಇಲ್ದೇ ಇರೋ ಕಾರಣ ಜಾಸ್ತಿ ಮಾಡ್ಕೊಳಕ್ಕೂ ಆಗಿಲ್ಲ. ಎಲ್ಲಾರು ಬಂದಿದ್ದಾಗ ನಂಗಂತೂ ತಂಬಿಟ ಆರತಿಯಿಂದ ಬಂದ್ಮೇಲೆ ಕಾಲ್ ಸಖತ್ ಸುಟ್ಟಿತ್ತು ಬಿಸಿಲಲ್ಲಿ, ತಾರ್ ರೋಡಲ್ಲಿ ಅಂತಂದ್ರೆ ನಿಮ್ಗೆ ಗೊತ್ತಾಗಿದೆ. ಸೊ ಅಷ್ಟು ಬಿಸಿ ಇದ್ದಿದ್ರಿಂದ ನನ್ನ ಕಾಲ ಸುಟ್ಟಿತ್ತು. ಮತ್ತೆ ಎಲ್ಲಾರು ಊಟಕ್ಕೆ ಕುತ್ಕೊಂಡಿದ್ನ ಬಡಿಸಿ, ಎಲ್ಲಾರು ಬಡ್ಸೋರು ಇರ್ಬೇಕಲ್ಲ. ಸೊ ಎಲ್ಲಾರ್ಗು ಬಡ್ಸಿ ಎಲ್ಲಾನು ಮಾಡೋಷ್ಟೊತ್ತಿಗೆನೆ ಸುಸ್ತಾಗಿತ್ತು. ವಿಡಿಯೋ ನನ್ನ ಗಮನನೇ ಇರ್ಲಿಲ್ಲ ವ್ಲಾಗ್ ಬಗ್ಗೆ. ತಮ್ಮನೆ ಆಲ್ಮೋಸ್ಟ್ ವ್ಲಾಗ್ ಎಲ್ಲ ನೋಡ್ಕೊಂಡಿರೋದು. ದೇವ್ರದ್ದೆಲ್ಲ ಆಲ್ಮೋಸ್ಟ್ ಮಾಡಿದ್ದೀನಿ. ನಮಗೆ ಸರ್ಪ್ರೈಸ್ ಆಗಿದ್ದು ಮತ್ತೆ ಬಂಡಿ ಮಕ್ಕಳಮ್ಮನ್ನು ಕರೆಸಿದ್ರು ಈ ವರ್ಷ. ಆಂಜನೇಯ ಬಂದಿತ್ತು, ಅದ್ರ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ. ಆದ್ರೆ ನಮ್ಮನೆ ಮುದ್ದೆ ಎಷ್ಟೊತ್ತು ದೇವರಿತ್ತು ಅನ್ನೋದನ್ನು ಚೆನ್ನಾಗಿತ್ತು. ಮತ್ತೆ ತುಂಬಾ ಚೆನ್ನಾಗಿತ್ತು ಈ ವರ್ಷ. ತುಂಬಾ ಫ್ಯಾಮಿಲಿ ಜೊತೆ ಫನ್ ಇತ್ತು. ಮತ್ತೆ ಶಾಪಿಂಗ್ ಎಲ್ಲ ಹೋಗಿದ್ವಿ, ಅದು ಇನ್ನು ಸಖತ್ ಖುಷಿ ಆಯ್ತು.
ಸೊ ಶಾಪಿಂಗ್ ಎಲ್ಲ ಹೋಗಿ ತಂಬಿಟಾರ್ತಿ ಆದ್ಮೇಲೆ ಅದೆಲ್ಲ ಮುಗಿಸ್ಕೊಂಡು ಬಂದು ಅದ್ರ ಮಾರನೆಗ್ ಬಂದ್ಬಿಟ್ಟು ತಿರ್ಗಾ ಅಕ್ಕ ಎಲ್ಲ ಬಂದಿದ್ರು. ಸೊ ದೇವ್ರ ಎತ್ಕೊಂಡು ಹೋದಾಗ ಎಲ್ಲಾರು ಒಂದೊಂದ್ ದೇವ್ರಿಗೆ ಇದು ಕೊಟ್ವಿ ಮಡ್ಲಕ್ಕಿ. ನಾನು ಬಂಡಿ ಮಕ್ಕಳಮ್ಮಂಗ್ ಕೊಟ್ಟೆ. ಈ ಸತಿ ದೇವಸ್ಥಾನಕ್ಕೆ ಹೋಗಕ್ಕಾಗಿಲ್ಲ ಎಕ್ಸಾಮ್ ಟೈಮಲ್ಲಿ ಅಂತ. ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಸೊ ನೆಕ್ಸ್ಟ್ ಇನ್ನು ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಬ್ಲಾಗ್ ರೆಗ್ಯುಲರ್ ಆಗಿ ಆಗ್ತಾ ಇಲ್ಲ. ರಜಾ ಬಂದಾಗ ಖಂಡಿತವಾಗ್ಲೂ ಬ್ಲಾಗ್ನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಮತ್ತೆ ಇದು ಕೂಡ ದೇವ್ರದೇ ಬೆಳೆ. ಸೊ ಎಲ್ಲ ದೇವ್ರ ಹತ್ರನು ಕೇಳಿದ ತಕ್ಷಣ ಎಲ್ಲ ಗೊತ್ತಿದ್ರಲ್ಲ, ಸೊ ಕೇಳಿದ ತಕ್ಷಣ ಕೊಟ್ರು ಪ್ರಸಾದ ಅಂತ. ಎಲ್ಲ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ಈ ವರ್ಷ ಎಷ್ಟು ಖುಷಿ ಅಂತ ಹೇಳ್ತಾ ಇದ್ನಿ ಅಂದ್ರೆ ಅಷ್ಟು ತುಂಬಾ ಖುಷಿ ಆಯ್ತು. ಸೊ ಹೇಗ್ ಕಾಣಿಸ್ತಾ ಇದ್ದೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ. ಊರ ಹಬ್ಬದ ಬ್ಲಾಗ್ ಎಲ್ಲ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋವರೆಗೂನು ಕಾಯ್ತಾ ಇರಿ. ಇಷ್ಟ ಆಗಿದ್ರೆ ವ್ಲಾಗು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತೆ ಬೆಲ್ದಾರ್ತಿ ವಿಡಿಯೋನು ಇದಕ್ಕಿಂತ ಮುಂಚೆನೆ ಅಪ್ಲೋಡ್ ಮಾಡಿರ್ತೀನಿ, ಹೋಗ್ಬಿಟ್ಟು ನೋಡಿ. ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಕೂಡ ಅಪ್ಲೋಡ್ ಮಾಡಿದೀನಿ 3 ದಿವಸದ್ದು, ಹೇಗಿತ್ತು ಅಂತ ಅನ್ಬಿಟ್ಟು ಅದನ್ನು ಹೋಗಿ ಚೆಕ್ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಹೇಗಿರುತ್ತೆ ಏನು ಅನ್ನೋದು ಅಷ್ಟೇ ಹೇಳ್ತಾ ಇದ್ರೆ ಇನ್ನು ಹೇಳ್ತಾ ಇರ್ತೀನಿ. ಇನ್ನು ಓದ್ಕೊಳ್ಳೋದಿದೆ ನನಗೆ. ಸೊ ಇನ್ನೊಂದು 4 ಎಕ್ಸಾಮ್ ಅದಾದ್ಮೇಲೆ ರಜಾ ಇರುತ್ತೆ ನೆಕ್ಸ್ಟ್ ಮಂತ್ ಫುಲ್ 25th ಆದ್ಮೇಲಿಂದ. ಸೊ ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.